ಗೋಚರ. ಲೇಖಕರು ಗುರುರಾಜ್ ಕೋಡ್ಕಣಿ, ಯಲ್ಲಾಪುರ. ಧ್ವನಿ ಸಚಿನ್ ನಾಯಕ್. ಸರಿರಾತ್ರಿಯ ಕತ್ತಲಲ್ಲಿ 40 ಕಿಮಿಯ ಮಂದಗತಿಯಲ್ಲಿ ಕಾರು ಚಲಾಯಿಸುತ್ತಿದ್ದವನು ಗಕ್ಕನೆ ಬ್ರೇಕ್ ಒತ್ತಿದ್ದ. ಜಡಿ ಮಳೆಯಲ್ಲಿ ಕಾರಿನ ಗಾಜಿನಾಚೆಯ ರಸ್ತೆಯಲ್ಲಿ ನಿಂತಿದ್ದ ವ್ಯಕ್ತಿಯೊಬ್ಬ ಕೈ ತೋರುತ್ತಿದ್ದುದು ಅವನಿಗೆ ಗೋಚರಿಸಿತ್ತು. ಬಲಕ್ಕೂ ಎಡಕ್ಕೂ ಪಟ್ ಪಟ್ ಎಂದು ಸದ್ದು ಮಾಡುತ್ತಾ ತುಯ್ದಾಡುತ್ತಿದ್ದ ವೈಪರ್ ಸ್ವಚ್ಛಗೊಳಿಸಿದ ಗಾಜಿನಾಚೆಗೆ ಕಾಣಿಸುತ್ತಿದ್ದ ವ್ಯಕ್ತಿಯ ಚಿತ್ರ ಅಸ್ಪಷ್ಟ ಅವನಿಗೆ. ಗಂಟಿಕ್ಕಿ ಕಣ್ಣು ಕಿರಿದಾಗಿಸಿ ಎದುರಿಗೆ ನಿಂತಿದ್ದ ವ್ಯಕ್ತಿಯ ಚಹರೆಯನ್ನು ಗುರುತಿಸಲು ಅವನು ಪ್ರಯತ್ನಿಸಿದನಾದರೂ ಕತ್ತಲಲ್ಲಿ ನಿಂತ ಅನಾಮಿಕನ ಮುಖ ಮಂಜು ಮಂಜು. ಕಾರಿನ ಹೆಡ್ಲೈಟ್ ಬೆಳಕಿಗೂ ಮಳೆಯ ಅಸಹಾಯಕತೆ. ಹಾಗವನು ಕಾರು ನಿಲ್ಲಿಸಿ ಯೋಚಿಸುತ್ತಿರುವಾಗಲೇ ನಿಧಾನಕ್ಕೆ ಕಾರನ್ನು ಸಮೀಪಿಸಿದ ಹೊರಗಿನ ಅಪರಿಚಿತ. ಕಾರನ್ನು ಸಮೀಪಿಸಿದವನು ಕಾರಿನ ಗಾಜನ್ನು ತನ್ನ ತೋರು ಬೆರಳಿನಿಂದ ನಿಧಾನಕ್ಕೆ ತಟ್ಟಿದ ಎನ್ನುವ ದ್ವಂದ್ವ. ಅರೆಕ್ಷಣ ಯೋಚಿಸಿದ ಅವನು ನಿಧಾನಕ್ಕೆ ತನ್ನ ಸೀಟಿನ ಪಕ್ಕದಲ್ಲಿ ಕಾರಿನ ಬಾಗಿಲ ಒಳಭಾಗದಲ್ಲಿದ್ದ ಸಣ್ಣ ಬಟನ್ ಅದುಮಿದ. ಕಾರಿನ ಗಾಜು ನಿಧಾನಕ್ಕೆ ಕೆಳಗಿಳಿಯಿತು. ಹಾಗೆ ಕಾರಿನ ಗಾಜು ಕೆಳಗಿಳಿಯುತ್ತಿದ್ದಂತೆ ರಪರಪ ನೀರಿನ ಇರುಚಲು. ನೀರಿನ ಹನಿಗಳು ಸಣ್ಣಕ್ಕೆ ಮುಖಕ್ಕೆ ರಾಚುತ್ತಿವೆನಿಸಿ ತಕ್ಷಣಕ್ಕೆ ಕೊಂಚ ಹಿಂದಕ್ಕೆ ಸರಿದ ಚಾಲಕ ಸಾವರಿಸಿಕೊಂಡು ಎಲ್ಲಿಗೆ ಹೋಗಬೇಕು ಎಂದು ಕೇಳಿದ. ಅಪರಿಚಿತ ಮಾತನಾಡಲಿಲ್ಲ, ಅಥವಾ ಅವನು ಮಾತನಾಡಿದ್ದು ಚಾಲಕನಿಗೆ ಕೇಳಿಸಲಿಲ್ಲ. ಆದರೆ ಮುಂದೆ ಎನ್ನುವಂತೆ ಅವನ ಕೈ ಸನ್ನೆ ಅರ್ಥೈಸಿತ್ತು. ಚಾಲಕನಿಗೆ ಈಗ ಮತ್ತೆ ಗೊಂದಲ. ತಾನು ಊರು ದಾಟಿ ಬರುವಷ್ಟರಲ್ಲಾಗಲೇ ಮಳೆ ಶುರುವಾಗಿದೆ. ಊರಿನ ಗಡಿಯಾಚೆ ಕನಿಷ್ಠ 3 ಕಿಲೋಮೀಟರ್ಗಳಷ್ಟು ದೂರದವರೆಗೆ ಬಂದಿದ್ದೆಂತಾನು. ಹೀಗಿರುವಾಗ ಈ ಗಾಢಾಂಧಕಾರದಲ್ಲಿ ಇಂಥದ್ದೊಂದು ನಿರ್ಜನ ಪ್ರದೇಶದಲ್ಲಿ ಈ ವ್ಯಕ್ತಿ ಹೀಗೆ ನಿಂತಿದ್ದಾದರೂ ಏಕೆ ಎನ್ನುವ ಪ್ರಶ್ನೆ ಅವನಿಗೆ. ಕಳ್ಳನಿರಬಹುದಾ ಎನ್ನುವ ಅನುಮಾನ. ಯಾರಿಗೊತ್ತು, ಡಕಾಯಿತರ ಗುಂಪಿನವನಾಗಿದ್ದು ಮುಂದೆಲ್ಲೋ ತನ್ನನ್ನು ದರೋಡೆ ಮಾಡುವ ಉದ್ದೇಶವಿದ್ರೂ ಇರಬಹುದೇನೋ ಎನ್ನುವ ಯೋಚನೆ. ಅಷ್ಟರಲ್ಲಿ ಅವನ ಯೋಚನೆಗಳು ತನಗರ್ಥವಾದವೇನೋ ಎಂಬಂತೆ ಮಾತನಾಡಿದ್ದ ಅಪರಿಚಿತ. ಭಯಪಡಬೇಡಿ, ನಾನು ಕಳ್ಳನೋ ದರೋಡೆಕೋರನೋ ಅಲ್ಲ. ಬೈಕ್ನಲ್ಲಿ ಊರಿಗೆ ತೆರಳುತ್ತಾ ಇದ್ದೆ. ಈಗೊಂದು 15 ನಿಮಿಷಗಳ ಹಿಂದಷ್ಟೇ ಕೊಂಚ ಆಯತಪ್ಪಿ ಬೈಕಿಂದ ಬಿದ್ದುಬಿಟ್ಟೆ. ಗಾಡಿ ರಸ್ತೆ ದಾಟಿ ಆ ಪಕ್ಕದ ಕಾಡಿನಲ್ಲಿ ಬಿದ್ದೋಯ್ತು. ಅದೃಷ್ಟವಶಾತ್ ಕೊನೆ ಕ್ಷಣಕ್ಕೆ ನನ್ನ ಸಮಯ ಪ್ರಜ್ಞೆಯಿಂದಾಗಿ ನಾನು ಕುಪ್ಪಳಿಸಿದ್ರಿಂದ ನನಗೇನೂ ಆಗಲಿಲ್ಲ. ಇಲ್ಲಿಂದ ಮುಂದೆ ಬಂಡಿಕೋಣ ಕ್ರಾಸ್ ಬರ್ತದಲ್ಲ, ಅಲ್ಲೊಂದು ಗ್ಯಾರೇಜ್ ಇದ್ದಿದ್ದು ನೆನಪಿದೆ. ಅಲ್ಲಿಗೆ ಹೋಗಿ ಯಾರನ್ನಾದರೂ ಕರ್ತಂದು ರಸ್ತೆ ಆಚೆಗೆ ಬಿದ್ದಿರೋ ಬೈಕೆ ನೆನೆಸಿ ರಿಪೇರಿ ಮಾಡಿಸ್ಕೊಳ್ಬೋದು ಅಂತ ಯಾರ್ದಾದ್ರೂ ಬೈಕೋ ಕಾರು ಸಿಗುತ್ತೆ ಲಿಫ್ಟ್ಗೆ ಅಂತ ಕಾಯ್ತಿದ್ದೆ. ಆದರೆ ಏಕಾಏಕಿ ಮಳೆ ಶುರುವಾಗೋಯ್ತು. ಅಷ್ಟರಲ್ಲಿ ನೀವು ಬಂದ್ರಿ. ಪ್ಲೀಸ್ ಅಲ್ಲಿ ತನಕ ಡ್ರಾಪ್ ಮಾಡಿದ್ರೆ ಸಹಾಯವಾಗುತ್ತೆ ಎಂದ ಆಗಂತುಕನ ಮಾತಿನಲ್ಲಿ ದೈನೇಸಿ ಭಾವ. ಸಣ್ಣಗೆ ತಲೆ ಆಡಿಸಿದ ಚಾಲಕ. ಒಳಗೆ ಬನ್ನಿ ಎನ್ನುವ ಸನ್ನೆ ಅದು. ಚಾಲಕನ ಸಮ್ಮತಿ ಸಿಕ್ಕ ತಕ್ಷಣವೇ ದುಡುದುಡು ಕಾರಿನ ಮತ್ತೊಂದು ಪಕ್ಕಕ್ಕೆ ಓಡಿದ ಅಪರಿಚಿತ. ಕಾರಿನ ಬಾಗಿಲು ತೆಗೆದವನು ಒಳಗೆ ಕೂತರೆ ಕಾರಿನ ಕಪ್ಪು ಸೀಟೆಲ್ಲ ನೀರು. ಅದರೆಡೆಗೆ ಲಕ್ಷ್ಯ ಕೊಡದ ಚಾಲಕ ಕೀ ತಿರುವಿದ. ಸುಮ್ಮನಾಗಿದ್ದ ಇಂಜಿನ್ಗೆ ಜೀವ ಬಂದಿತ್ತು. ಕಾರು ನಿಧಾನಕ್ಕೆ ಚಲಿಸಲಾರಂಭಿಸಿತ್ತು. ಕೊಂಚ ದೂರ ಚಲಿಸುವಷ್ಟರಲ್ಲಿ ಚಾಲಕ ಮಾತಾಡಿದ್ದ. 15 ನಿಮಿಷದ ಕೆಳಗೆ ಮಳೆ ಶುರುವಾಯಿತು ಅಂತ ಅಂದ್ರಿ. ಮಳೆ ಶುರುವಾಗಿ 3/4 ಗಂಟೆ ಮೇಲಾಯ್ತಲ್ವಾ ಎಂದವನ ಮಾತಿಗೆ ಸರಕ್ಕನೆ ಅವನತ್ತ ತಿರುಗಿದ ಅಪರಿಚಿತ. ಚಾಲಕ ರಸ್ತೆಯನ್ನೇ ದಿಟ್ಟಿಸ್ತಾ ಕಾರು ಚಲಾಯಿಸ್ತಿದ್ದ. ಇಲ್ಲ, ಮಳೆ ಶುರುವಾಗಿದ್ದು 15 ನಿಮಿಷದ ಹಿಂದೆ. ಬಹುಶಃ ಸಿಟಿಯಲ್ಲಿ ಬೇಗ ಶುರುವಾಗಿತ್ತೇನೋ ಎಂದು ನುಡಿದು ಸುಮ್ಮನಾದ ಅಪರಿಚಿತ. ಕೊಂಚ ಕಾಲ ಅವರಿಬ್ಬರ ನಡುವೆ ಮೌನವಿತ್ತು. ಮಳೆ ನಿಲ್ಲೋ ಲಕ್ಷಣಗಳೇ ಕಾಣ್ತಾ ಇರಲಿಲ್ಲ. ಕುಂಭದ್ರೋಣದ ಮಳೆಗೆ ಕಾಡಿನ ನಡುವೆಯ ಹೆದ್ದಾರಿಯಲ್ಲಿ ಏನಂದ್ರೆ ಏನೂ ಕಾಣದು. ವೈಪರ್ಗಳು ಓಡ್ತಿದ್ವಾದ್ರೂ ಅವುಗಳ ಪ್ರಯತ್ನವೂ ವಿಫಲವಾದಂತಿತ್ತು. ಕಾರಿನ ಸ್ಪಷ್ಟ ಬೆಳಕಿನಲ್ಲಿ ಮಳೆಯಿಂದ ತೊಯ್ದು ಹೋಗಿದ್ದ ವಿಂಡ್ಶೀಲ್ಡ್ನ ಆಚೆ ಮಸುಕಾಗಿ ಕಾಣುತ್ತಿದ್ದ ರಸ್ತೆಯಲ್ಲಿ ಕಾರು ಓಡಿಸೋದೇ ದುಸ್ತರವೆನ್ನುವ ಸ್ಥಿತಿಯಲ್ಲಿ
ಹುಷಾರಾಗಿ ಕಾರು ಚಲಾಯಿಸ್ತಿದ್ದ ಚಾಲಕ. ಪಕ್ಕದಲ್ಲಿ ಕೂತಿದ್ದ ಅಪರಿಚಿತ ತಲೆಗೆ ಧರಿಸಿದ್ದ ಟೋಪಿಯನ್ನು ತೆಗೆದು ಕಾಲಿನ ಮೇಲೆ ಇರಿಸಿಕೊಳ್ಳುವಷ್ಟರಲ್ಲಿ ಮತ್ತೆ ಕೇಳಿ ಬಂದಿತ್ತು ಚಾಲಕನ ಪ್ರಶ್ನೆ. ನಿಮ್ಮ ಬೈಕ್ ಬಿದ್ದೋಯ್ತು ಅಂದ್ರಿ, ಮಳೆ ಶುರುವಾಗಿ 15 ನಿಮಿಷವಷ್ಟೇ ಆಯಿತು ಅಂದ್ರಿ, ಆದರೆ ನಿಮ್ಮ ಮೈ ಮೇಲೆ ರೈನ್ ಕೋಟ್ ಇದೆ, ತಲೆ ಮೇಲೆ ಹೆಲ್ಮೆಟ್ ಇಲ್ಲ, ಟೋಪಿ ಇದೆ ಎಂದು ನಕ್ಕ ಡ್ರೈವರ್. ಅಪರಿಚಿತ ಒಮ್ಮೆ ಚಾಲಕನತ್ತ ತಿರುಗಿದ. ನಿಮಗೆ ಯಾಕೋ ನನ್ನ ಮೇಲೆ ಅನುಮಾನ ಮುಗಿದಂತಿಲ್ವಲ್ಲ ಸಾರ್ ಎಂದವನೇ ಒಮ್ಮೆ ನಕ್ಕು, ಮಳೆಗಾಲದ ಟೈಮೇ ಅಲ್ವಾ, ಹಾಗಾಗಿ ರೈನ್ಕೋಟ್ ಹಾಕ್ಕೊಂಡೇ ಹೊರಟಿದ್ದೆ, ಹೆಲ್ಮೆಟ್ ಇಲ್ಲೇನೂ ಕಡ್ಡಾಯವಿಲ್ಲ ಬಿಡಿ ಎಂದು ಸುಮ್ಮನಾದ. ಚಾಲಕ ಮರು ಮಾತಾಡಲಿಲ್ಲ. ಆಗಸ ದೂರದಲ್ಲೆಲ್ಲೋ ಒಮ್ಮೆ ಗುಡುಗಿತ್ತು. ನನ್ನ ಹೆಸರು ರವಿರಾಜ್, ಪಕ್ಕದ ದುಂಡಾವರದವನು ಎಂದ ಅಪರಿಚಿತ. ತನ್ನೆಡೆಗೆ ಚಾಲಕನಿಗಿರಬಹುದಾದ ಸಣ್ಣ ಅನುಮಾನದ ಪರಿಹಾರದ ಪ್ರಯತ್ನವದು. ಕಾರಿನ ಸ್ಟೇರಿಂಗಿನ ಮೇಲೆ ಕೈಯಾಡಿಸುತ್ತಲೇ ಒಮ್ಮೆ ಅವನತ್ತ ನೋಡಿ, ನಾನು ಸುಕುಮಾರ್ ಅಂತ, ನಂದು ಚಂಪಾಪುರ, ಇಲ್ಲೇ ಬಂಡಿಕೋಣದಿಂದ ಮುಂದೆ ಹಳ್ಳಿ ಎಂದ. ಚಂಪಾಪುರ? ಹಾಗೊಂದು ಹಳ್ಳಿ ಇದೆಯಾ ಬಂಡಿಕೋಣದಲ್ಲಿ? ಹೆಸರು ಕೇಳೇ ಇಲ್ಲ, ಇದೇ ಮೊದಲು ಸಲ ಕೇಳ್ತಾ ಇರೋದು ಎಂದಿದ್ದ ರವಿರಾಜ್ ಸಣ್ಣಗೆ ಹುಬ್ಬುಗಂಟಿಕೆ. ಅವನ ಪ್ರತಿಕ್ರಿಯೆಗೆ ಸಣ್ಣ ಮುಗುಳ್ನಗು ಸುಕುಮಾರ್ನದು. ತುಂಬ ಜನಕ್ಕೆ ಗೊತ್ತಿಲ್ಲ ಬಿಡಿ, ತುಂಬ ಸಣ್ಣ ಹಳ್ಳಿ ಅದು, 50-60 ಮನೆಗಳಿರ್ಬೋದಷ್ಟೇ, ಬಂಡಿಕೋಣ ತಾಲೂಕೆ, ಆದರೆ ಹೆಚ್ಚಾಗಿ ಯಾರಿಗೂ ಗೊತ್ತಿಲ್ಲದ ಕುಗ್ರಾಮ ಎನ್ನುತ್ತಾ ಎಕ್ಸಲರೇಟರ್ನ ವೇಗವನ್ನು ಕೊಂಚ ಹೆಚ್ಚಿಸಿದ್ದ. ಮಳೆಯ ತೀವ್ರತೆ ಕಮ್ಮಿಯಾಗಿತ್ತು. ಹಾಗೆಯೇ ಕಾರಿನ ವೇಗ ಹೆಚ್ಚಿಸುತ್ತಲೇ, ಎಲ್ಲಿಗೆ ಹೊರಟಿದ್ರಿ ನೀವು ಇಷ್ಟೊತ್ತಲ್ಲಿ, ಅದು ಬೈಕ್ನಲ್ಲಿ ಎಂದು ಕೇಳಿದ ಅವನು. ಹಾಗೊಂದು ಪ್ರಶ್ನೆ ಚಾಲಕನ ಬಾಯಿಂದ ಹೊರಬೀಳುತ್ತಲೇ ಕೊಂಚ ಗಂಭೀರನಾದ ರವಿರಾಜ್ ಒಮ್ಮೆ ನಿಡಿದಾದ ನಿಟ್ಟುಸಿರೊಂದನ್ನು ಹೊರಚೆಲ್ಲಿ, ಅದೊಂದು ದೊಡ್ಡ ಕತೆ ಬಿಡಿ ಸಾರ್ ಎಂದ. ಮತ್ತೆ ಅವನತ್ತ ತಿರುಗಿ ನೋಡಿದ್ದ ಸುಕುಮಾರ್. ಇಲ್ಲಿಂದ ಬಂಡಿಕೋಣ ಕ್ರಾಸ್ ಇನ್ನು 3/4 ಗಂಟೆಯಿಂದ 1 ತಾಸಿನ ಪ್ರಯಾಣ, ಮಳೆ ಜೋರಾದರೆ ಇನ್ನೂ ಹೆಚ್ಚಿನ ಸಮಯ ಬೇಕಾಗ್ಬೋದು. 1 ಗಂಟೆ ಕಾಲಕ್ಕೂ ಮುಗಿಸಲಾಗದ ದೊಡ್ಡ ಕತೆನಾ ನಿಮ್ಮದು ಎಂದು ಕೇಳಿದ್ದ ಸುಕುಮಾರನ ಪ್ರಶ್ನೆಗೆ ಮತ್ತೆ ಮುಗುಳ್ನಗು ರವಿರಾಜ್ನದ್ದು. ಹಾಗೇನಿಲ್ಲ, ಹೇಳ್ಬೋದು ಬಿಡಿ ಎನ್ನುತ್ತಾ, ನೀವು ಬ್ರಹ್ಮಾದಿತ್ಯನ ಬಗ್ಗೆ ಕೇಳಿದ್ದೀರಾ ಎಂದು ಕೇಳಿದ ರವಿರಾಜ್. ಕಾರಿನ ಕನ್ನಡಿಯಲ್ಲಿ ರವಿರಾಜ್ನತ್ತ ಒಮ್ಮೆ ನೋಡಿ, ಯಾರದು ಎಂದು ಮರುಪ್ರಶ್ನಿಸಿದ ಸುಕುಮಾರ್. ಮತ್ತೆ ನಿಟ್ಟುಸಿರು ರವಿರಾಜ್ನಿಗೆ. ಬಹುಶಃ ನಮ್ಮ ಇಡೀ ಜಿಲ್ಲೆಯಲ್ಲೇ ಬ್ರಹ್ಮಾದಿತ್ಯನ ಬಗ್ಗೆ ಕೇಳಿದವರು ಇಲ್ಲವೇ ಏನೋ ಬಿಡಿ ಎಂದಿದ್ದ ಅವನ ಮಾತುಗಳು ಸುಕುಮಾರನ ಪ್ರಶ್ನೆಗೆ ಉತ್ತರ ಅನ್ನೋದಕ್ಕಿಂತ ಸ್ವಯಂ ಗೊಣಗುವಿಕೆ ಅಂತಿತ್ತು. ಮಾತು ಮುಂದುವರೆಸಿದ್ದ ಅವನು. ಬ್ರಹ್ಮಾದಿತ್ಯ ಅನ್ನೋದು ಒಂದು ದೈವ ಸಾರ್, ಪಶ್ಚಿಮ ಬಂಗಾಳದ ಹಳ್ಳಿಯಲ್ಲಿರೋ ದೈವ ಎಂದು ಅರೆಕ್ಷಣ ಸುಮ್ಮನಾದವನ ಮಾತಿನ ಧಾಟಿಯಲ್ಲೇನೋ ಗೊಂದಲದ ಭಾವ. ಮಾತನಾಡದೆ ಸುಮ್ಮನೆ ಕಾರ್ ಚಲಾಯಿಸ್ತಿದ್ದ ಸುಕುಮಾರ್. ಈ ಹೊತ್ತಿನಲ್ಲಿ ದೈವ ಅಂತೆಲ್ಲ ಯಾಕೆ ಮಾತಾಡ್ತಾ ಇದ್ದೀನಿ, ಅದಕ್ಕೂ ನಾನು ಈ ಸರಿ ರಾತ್ರಿಯಲ್ಲಿ ಬೈಕಲ್ಲಿ ಹೊರಟಿದ್ದಕ್ಕೂ ಏನು ಸಂಬಂಧ ಅಂತೆಲ್ಲ ಅನಿಸಿರ್ಬೇಕೇನೋ ನಿಮಗೆ. ಆದರೆ ನಾನು ಬಂಡಿಕೋಣದಲ್ಲಿರೋ ರಾಮಶಾಸ್ತ್ರಿಗಳ ಮನೆಗೆ ಹೋಗ್ತಿದ್ದೆ ಅಂದರೆ ನಿಮಗೆ ನನ್ನ ಮೇಲೆ ಇನ್ನೂ ಅನುಮಾನ ಹೆಚ್ಚಾಗ್ಬೋದು ಅನಿಸಿ ಪೂರ್ತಿ ಕತೆ ಹೇಳೋಣ ಅಂದ್ಕೊಂಡೆ ಎಂದ ರವಿರಾಜ್. ಅಲ್ಲೆಲ್ಲೋ ಕಾಡಿನಲ್ಲಿ ಬೈಕ್ ಬೀಳಿಸ್ಕೊಂಡ ರವಿರಾಜ್ ಅನ್ನೋ ವ್ಯಕ್ತಿ ಬಂಡಿಕೋಣದಲ್ಲಿರೋ ಪ್ರಸಿದ್ಧ ಆಂಜನೇಯ ದೇಗುಲದ ರಾಮಶಾಸ್ತ್ರಿಗಳ ಮನೆಗೆ ಹೋಗ್ತಾ ಇದ್ದಾನೆ ಅನ್ನೋದು ಸುಕುಮಾರ್ನಿಗೆ ಅರ್ಥವಾದರೂ ಆತನ ಕಥೆ ಪೂರ್ತಿಯಾಗಿ ಅರ್ಥವಾಗಲಿಲ್ಲ ಎನ್ನುವಂತೆ ನಿರ್ಭಾವುಕವಾಗಿತ್ತು ಅವನ ಮುಖ. ಅಷ್ಟರಲ್ಲಿ ಮಾತು ಮುಂದುವರಿಸಿದ ರವಿರಾಜ್. ಈಗ ಸುಮಾರು 3 ವರ್ಷಗಳ ಹಿಂದೆ ನಾನು ವೆಸ್ಟ್ ಬೆಂಗಾಲ್ನ ಬಾಗ್ಡೋಗ್ರಾಕ್ಕೆ ಹೋಗಿದ್ದೆ ಸರ್. ತುಂಬ ಚಂದದ ಊರದು. ಬಂಗಾಳದ ಎಲ್ಲ ರೀತಿ ರಿವಾಜುಗಳನ್ನು ಆರಾಮಾಗಿ ನೀವಲ್ಲಿ ಕಾಣಬಹುದು. ಒಂದು ರಾಶಿ ಟೀ ಎಸ್ಟೇಟ್ಗಳು, ದೇವಸ್ಥಾನದ ಊರದು ಎಂದವನ ಮುಖದಲ್ಲಿ ಸಣ್ಣದೊಂದು ಮಂದಹಾಸ. ಚಂದದ ಪ್ರವಾಸಿಗಳ ನೆನಪಾದಾಗ ಮುಖದಲ್ಲೊಂದು ಮಂದಹಾಸ ಸಹಜ. ಅದು ಸುಕುಮಾರ್ನಿಗೂ ಗೊತ್ತಿತ್ತಿರಬೇಕು. ಆತ ಸುಮ್ಮನೆ ಕಾರು ಓಡಿಸ್ತಿದ್ದ. ಅದೇನೋ ಆಫೀಸಿನ ಕೆಲಸದ ಮೇಲೆ ಅಲ್ಲಿ ಹೋಗಿದ್ದೆ. ಅದೊಂದು ಟೂರಿಸ್ಟ್ ಪ್ಲೇಸ್ ಅಂತ ಗೊತ್ತಾದಾಗ 2 ದಿನ ಹೆಚ್ಚೇ ಉಳ್ಕೊಂಡಿದ್ದೆ ಅಲ್ಲಿ. ಬಹುಶಃ ಅದೇ ನಾನು ಮಾಡಿದ ತಪ್ಪು ಎಂದವನ ಮಾತಲ್ಲಿ ಅಸಹಾಯಕತೆಯ ಛಾಯೆ. ಏನಾಯಿತು ಎಂಬ ಚುಟುಕ ಪ್ರಶ್ನೆ ಸುಕುಮಾರ್ನದು. ಅಲ್ಲೇ ನಾನು ಕಂಡಿದ್ದು ಆ ಬ್ರಹ್ಮಾದಿತ್ಯನ ದೇವಸ್ಥಾನ. ಅದನ್ನು ದೇವಸ್ಥಾನ ಅನ್ನೋಕ್ಕೂ ಆಗಲ್ಲ ಬಿಡಿ,
ಒಂದು ದೊಡ್ಡ ಬೇವಿನ ಮರ ಅದು. ಮರದ ಸುತ್ತ ಅರಿಶಿಣದ ದಾರಗಳನ್ನು ಸುತ್ತಿದ್ದಾರೆ. ದಾರ ಸುತ್ತಿದ ಭಾಗ ತುಂಬ ಅರಿಶಿಣ ಕುಂಕುಮ ಮೆತ್ತಿದ್ದಾರೆ. ಬರೀ ಮೆತ್ತಿರೋದಿರಲಿ, ಕೆಳಗೆ ಗುಂಪು ಗುಂಪಾಗಿ ಅರಿಶಿಣ ಕುಂಕುಮ ಬಿದ್ದಿರುತ್ತೆ. ಹಾಗೆ ರಾಶಿ ರಾಶಿ ಅರಿಶಿಣ ಕುಂಕುಮ ಬಿದ್ದ ಜಾಗದಿಂದ ಒಂದು ಅರ್ಧ ಅಡಿ ದೂರದಲ್ಲಿ ತಾಮ್ರದ ದೊಡ್ಡ ತ್ರಿಶೂಲ ಇದೆ. ತ್ರಿಶೂಲಕ್ಕೂ ಕುಂಕುಮ, ಅರಿಶಿಣ. ಶೂಲಗಳ ಮೇಲೆ ಲಿಂಬೆಹಣ್ಣು ಚುಚ್ಚಿದ್ದಾರೆ. ಒಂದು ರೀತಿಯಲ್ಲಿ ನಮ್ಮ ಅಶ್ವತ್ಥಕಟ್ಟೆ ಅಂತ ಜಾಗ ಅನ್ನಿ. ಅದನ್ನು ಬೆಂಗಾಲಿಗಳು ಪ್ರಾಶಾದ್ ಅಂತಾರಂತೆ ಎಂದು ಕೊಂಚ ಕಾಲ ಮಾತು ನಿಲ್ಲಿಸಿದ ರವಿರಾಜ್. ಜಡಿಮಳೆ ಈಗ ತುಂತುರಾಗಿ ಬದಲಾಗಿತ್ತು. ಆದರೂ ಘಟ್ಟದ ತಿರುವಿನ ಜಾಗ, ಬೆಳಕಿಲ್ಲದ ರಸ್ತೆ, ಕಾರನ್ನ ಮಿತಿಯಲ್ಲಿಯೇ ಓಡಿಸ್ತಿದ್ದ ಸುಕುಮಾರ್. ಪ್ರಾಶಾದ್ ಅಂದರೆ ಅರಮನೆ ಅಂತ ಅರ್ಥ ಅಂತೆ. ಬ್ರಹ್ಮಾದಿತ್ಯನ ಅರಮನೆ ಆ ಮರ ಅನ್ನೋದು ಅಲ್ಲಿನ ಜನರ ನಂಬಿಕೆ. ತುಂಬ ಹಿಂದೆ ಆದಿತ್ಯ ಅನ್ನೋ ರಾಜ್ಕುಮಾರ್ ನಿಂತಂತೆ ಅಲ್ಲಿ. ಹುಟ್ಟುವಾಗ ಮುಖದ ಮೇಲೆ ಸೂರ್ಯ ತೇಜಸ್ಸಿನ ಕೂಸಂತೆ ಅದು. ಅದಕ್ಕಾಗಿಯೇ ಆದಿತ್ಯ ಅನ್ನೋ ಹೆಸರಿಟ್ರಂತೆ. ಸಕಲ ವಿದ್ಯಾ ಪಾರಂಗತನಾದ ರಾಜ್ಕುಮಾರ ಮುಂದೆ ರಾಜನಾಗ್ತಾನೆ ಅಂತಲೇ ಎಲ್ಲರೂ ಅಂದ್ಕೊಂಡಿದ್ರಂತೆ. ರಾಜ್ಯದಲ್ಲಿ ಅವನನ್ನು ಕಂಡ್ರೆ ಎಲ್ಲರಿಗೂ ಪ್ರೀತಿ ಇತ್ತಂತೆ. ಈ ಆದಿತ್ಯನಿಗೆ ಮಾತ್ರ ಬೇವಿನ ಮರಗಳ ಮೇಲೆ ಕೂತು ಆಕಾಶದತ್ತ ದಿಟ್ಟಿಸೋದು ಇಷ್ಟದ ಕೆಲಸವಾಗಿತ್ತಂತೆ. ಮರ ಏರಿ ತಾಸುಗಟ್ಲೆ ದಿನಗಟ್ಲೆ ಆಕಾಶ ದಿಟ್ಟಿಸ್ತಾ ಕೂತು ಬಿಡ್ತಾ ಇದ್ದ ಅಂತೆ ಹುಡುಗ. ಅದ್ಯಾಕೋ ಹಾಗೆ ಆಕಾಶ ನೋಡ್ತಾ ಕೂರ್ತೀಯಾ ಅಂದರೆ, ಶಿವ ಕಾಣಿಸ್ತಾನಿಲ್ಲಿಂದ ನನಗೆ, ಇದೇ ನನ್ನ ಅರಮನೆ ಅಂತಿದ್ದಂತೆ. ಜನರಿಗೆ ನಂಬಿಕೆ ಇರಲಿಲ್ಲ. ಪುಟ್ಟ ಹುಡುಗ ಏನೇನೋ ಮಾತಾಡ್ತಾನೆ ಅಂತ ಸುಮ್ಮನಾಗ್ತಿದ್ರಂತೆ. ಆದರೆ ಆ ಹುಡುಗನ ಚಿಕ್ಕಪ್ಪನಿಗೆ ಇದೊಂದು ಅವಕಾಶವಾಗಿ ಕಾಣಿಸಿತ್ತಂತೆ. ರಾಜನ ನಂತರ ತಾನೇ ರಾಜನಾಗಬೇಕು ಅಂತಿದ್ದವನಿಗೆ ಮಗುವನ್ನು ಮುಗಿಸೋ ದುರಾಲೋಚನೆ ಬಂತಂತೆ. ಒಂದು ಸಂಜೆ ಹೊತ್ತಿಗೆ ಹುಡುಗ ಹತ್ತಿ ಕುಳಿತುಕೊಳ್ಳೋ ಮರದ ಮೇಲೆ ಮುಂಚೆಯೇ ತನ್ನ ಗುಪ್ತಚರರೊಬ್ಬರನ್ನ ಕೂರಿಸಿ ಮಗುವನ್ನು ಕೊಲ್ಲಿಸ್ಬಿಟ್ಟಂತೆ ಎಂದು ಮಾತು ನಿಲ್ಲಿಸಿದವನು. ಅರೆಕ್ಷಣದಷ್ಟು ಕಾಲ ಇವನತ್ತ ತಿರುಗಿ ಮತ್ತೆ ರಸ್ತೆ ಹತ್ತ ಗಮನ ಹರಿಸಿದ ಸುಕುಮಾರ್. ಎನ್ನುತ್ತಾ ಹೇಳ್ತಿದ್ದವನ ಕತೆ ಕೇಳಿ ಸಣ್ಣಗೆ ಮುಗುಳ್ನಕ್ಕ ಸುಕುಮಾರ್, ಮಜಾ ಇದೆ ಕತೆ. ಆದರೆ ಈ ಕತೆಗೂ ನೀವು ಅರ್ಚಕರ ಮನೆಗೆ ಹೋಗ್ತಾ ಇರೋದಕ್ಕೆ ಏನು ಸಂಬಂಧ ಎಂದು ಕೇಳಿದ. ಮಾತು ಮುಂದುವರಿಸಿದ ರವಿರಾಜ್. ನನ್ನ ಗ್ರಹಚಾರ ಸಾರ್. ಈ ಕಥೆಯೆಲ್ಲ ಗೊತ್ತಿಲ್ಲದ ನಾನು ರಾತ್ರಿ ಕುಡಿದ ಮತ್ತಲ್ಲಿ ಕಂಪನಿ ಕ್ಯಾಬ್ನಲ್ಲಿ ವಾಪಸ್ ಬರ್ತಾ ಡ್ರೈವರ್ಗೆ ಕಾರ್ ನಿಲ್ಸೋಕೆ ಹೇಳಿದ್ದೆ. ರಸ್ತೆಯಲ್ಲಿ ಘೋರ ಕತ್ತಲು. ಅರ್ಜೆಂಟು ಅಂತ ಮರದ ಕೆಳಗೆ ಹುಚ್ಚೆ ಹೋಯ್ತುಬಿಟ್ಟೆ. ಯಾರೊಟ್ಟಿಗೋ ಫೋನ್ನಲ್ಲಿ ಮಾತಾಡ್ತಾ ಇದ್ದ ಡ್ರೈವರ್ ಓಡೋಡ್ ಬಂದ. ಏನು ಮಾಡಿದ್ರಿ ಸಾಯಿಬ್ರೇ, ಇಲ್ಲಿ ಲೋಕಲ್ ಜನಕ್ಕೆ ಗೊತ್ತಾದರೆ ಸುಮ್ಮನಿರಲ್ಲ, ಮಹಾಪಾಪ ಇದು ಅಂತೆಲ್ಲ ಅಂದ. ನಾನು ಮೊದಲಿಂದ ನಾಸ್ತಿಕ, ಜೋರಾಗಿ ನಕ್ಕು ಬಿಟ್ಟೆ. ಇದೆಲ್ಲ ನಿಮ್ಮಂಥ ಪೆದ್ರಿಗೆ ಸರಿ, ನನಗೆ ಏನೂ ಆಗಲ್ಲ ನೋಡುವಂತ ಒಂದ್ಸಲ ತ್ರಿಶೂಲಕ್ಕೆ ಜೋರಾಗಿ ಒದ್ದೆ ಕೂಡ. ಒದ್ದ ರಭಸಕ್ಕೆ ತ್ರಿಶೂಲ ಬಿದ್ದೋಯ್ತು. ಡ್ರೈವರ್ ಕಣ್ಗಳಲ್ಲಿ ಆತಂಕ, ಭಯ. ದರ ನನ್ನ ನೆಳ್ಕೊಂಡು ಕಾರಿಗೆ ಹಾಕ್ಕೊಂಡವನು ನನ್ನ ಹೋಟೆಲ್ನಲ್ಲಿ ತಂದುಬಿಟ್ಟ. ನನಗೆ ಅವನ ಭಯ ಆತಂಕ ನೋಡಿ ನಗು. ಆದರೂ ಡ್ರೈವರ್ ಬಗ್ಗೆ ಏನೋ ಅನುಕಂಪ. ಜೇಬಿನಿಂದ 502 ನೋಟ್ ತೆಗೆದು ಅವನ ಜೇಬಿಗೆ ಹಾಕಿದೆ. ಒಂದು ಅರೆಕ್ಷಣ ಅವಾಕ್ಕಾದವನು ನೋಟ್ಗಳನ್ನು ನೋಡಿ ಖುಷಿಯಿಂದ ನಕ್ಕ. ಹೋಟೆಲ್ ಕೋಣೆವರೆಗೂ ಬಿಟ್ಟ ಎಂದವನ ಮಾತು ಕೇಳಿ ಅಡ್ಡಡ್ಡ ತಲೆ ಆಡಿಸಿದ ಸುಕುಮಾರ್. ಯಾಕಂದ ಪ್ರಶ್ನೆ ಕೇಳೋ ಮುನ್ನವೇ ಮುಂದೇನಾಯಿತು ಎಂದು ಕೇಳಿದ್ದ ಸುಕುಮಾರನ ಪ್ರಶ್ನೆಯಿಂದ ಕತೆ ಮುಂದುವರಿಸಿದ ರವಿರಾಜ್. ಮುಂದಾಗಿದ್ದನ್ನು ನೀವು ನಂಬ್ತಿರೋ ಇಲ್ವೋ ನನಗೆ ಗೊತ್ತಿಲ್ಲ ಸರ್. ಅದರ ಮುಂದೆ ನಡೆದಿದ್ದೆಲ್ಲ ಭಯಾನಕ ಎಂದವನು ಒಮ್ಮೆ ವಿನಾಕಾರಣ ಮುಖವರಿಸಿಕೊಂಡ. ನಾನು ಕೋಣೆಗೆ ಬಂದು ಮಲಗಿದ್ರೆ ನನಗೆ ಎಚ್ಚರವಿಲ್ಲದ ನಿದ್ರೆ. ಬೆಳಗ್ಗೆದ್ರೆ ಡ್ರೈವರ್ ಬೆಳಗಿನ ಜಾವ 4 ಗಂಟೆಗೆ ಅವನ ಮನೇಲಿ ನೀರು ಹಾಕ್ಕೊಂಡು ಆತ್ಮಹತ್ಯೆ ಮಾಡಿಕೊಂಡು ಸುದ್ದಿ ಗೊತ್ತಾಗಿತ್ತು ಎಂದವನು ಒಮ್ಮೆ ಉಗುಳು ನುಗ್ಗಿದ್ದ. ಎಂದು ಸಣ್ಣ ಸದ್ದು ಹೊರಡಿಸಿ ನಕ್ಕ ಸುಕುಮಾರ್. ಅವನ ಅಸಾಂದರ್ಭಿಕ ನಗು ಗೊಂದಲ ಮೂಡಿಸಿತು ರವಿರಾಜ್ನಿಗೆ. ಯಾಕೆ ಸರ್ ನಗ್ತೀರಿ? ಇದೆಲ್ಲ ತಮಾಷೆ ಅನ್ಸುತ್ತೋ ನಿಮಗೆ? ಅಥವಾ ಏನೋ ಕಾಕತಾಳೀಯ ಸಂದರ್ಭವನ್ನೇ ದೊಡ್ಡ ಕಥೆ ರೀತಿ ಹೇಳ್ತಿದ್ದೀನಿ ಅನ್ನಿಸ್ತಿದ್ಯಾ? ಹಾಗಿದ್ರೆ ಪೂರ್ತಿ ಎಂದು ಸಣ್ಣ ಅಸಹನೆ. ಹೇಳಿ ಎಂದಷ್ಟೇ ಉತ್ತರಿಸಿದ ಸುಕುಮಾರ್ ಮತ್ತೆ ರಸ್ತೆ ಹತ್ತ ದೃಷ್ಟಿ ನೆಟ್ಟ. ಮೊದಲು ನನಗೂ ಅವನ ಸಾವು ಕೋಇನ್ಸಿಡೆನ್ಸ್ ಥರನೇ ಅನಿಸಿತ್ತು. ಹೆಚ್ಚೇನು ತಲೆ ಕೆಡಿಸ್ಕೊಳ್ದೆ ನಾನು ನನ್ನ ಪಾಡಿಗೆ ನಮ್ಮೂರಿಗೆ ವಾಪಸ್ ಬಂದುಬಿಟ್ಟೆ. ಆಫೀಸು ಮನೆ ಕೆಲಸ ಅಂತ ಮುಳುಗಿಯೂ ಬಿಟ್ಟೆ.
ಒಂದು ವಾರದ ಹೊತ್ತಿಗೆಲ್ಲ ನನಗೆ ಆ ಘಟನೆ ಮರೆತು ಹೋಗಿತ್ತನ್ನಿ. ಕ್ಷಣಕಾಲಕ್ಕೆ ನೆನಪಾದರೆ ಡ್ರೈವರ್ ಬಗ್ಗೆ ಪಾಪ ಅನಿಸ್ತಿತ್ತೆ ಹೊರತು ದೈವ ಶಾಪ ಪಾಪ ಎಲ್ಲ ಮಕ್ಕಳಾಟ ಅಂತಲೇ ಅನಿಸ್ತಿತ್ತು. ಆದರೆ ಅದೊಂದು ದಿನ ಎಂದವನು ಮತ್ತೆ ಉಗುಳು ನುಂಗಿ ಮಾತು ನಿಲ್ಲಿಸಿದ ರವಿರಾಜ್. ಮಾತು ನಿಲ್ಲಿಸಿದ್ದೇಕೆ ಅವನು ಎನ್ನುವ ಕಾರಣಕ್ಕೆ ಕನ್ನಡಿಯಲ್ಲಿ ಅವನ ಮುಖವನ್ನು ನೋಡಿದ ಸುಕುಮಾರನಿಗೆ ಅವನ ಕಣ್ಗಳಲ್ಲಿ ಭೀತಿಯ ಭಾವ ಕಾಣಿಸಿತ್ತು. ಮುಂದೇನಾಯಿತು ಎಂದು ಕೇಳಬೇಕು ಅನ್ನೋಷ್ಟರಲ್ಲಿ ಮಾತು ಮುಂದುವರಿಸಿದ್ದ ರವಿರಾಜ್. ನನ್ನ ಹೆಂಡತಿ ಸಿನಿಮಾ ಕರ್ಕೊಂಡು ಹೋಗಿ ಅಂತ ತುಂಬ ದಿನದಿಂದ ಕೇಳ್ತಾ ಇದ್ಲು. ನನಗೆ ಟೈಮೇ ಇರಲಿಲ್ಲ. ಊರಿನ ಥಿಯೇಟರ್ನಲ್ಲಿ ಒಳ್ಳೆ ಸಿನಿಮಾ ಬಂದಾಗ ಕರ್ಕೊಂಡು ಹೋಗ್ತೀನಿ ಅಂದಿದ್ದೆ. ಕೊನೆಗೆ KGF ಬಂದಾಗ ತಪ್ಪಿಸೋಕ್ಕಾಗಿರಲಿಲ್ಲ. ಅವರನ್ನು ಕರ್ಕೊಂಡು ಹೋದೆ ಸಿನಿಮಾಕ್ಕೆ. ರಶ್ ಅಂದ್ರೆ ರಶ್ಶು. ಹಾಗಾಗಿ ಸೆಕೆಂಡ್ ಶೋಗೆ ಕರ್ಕೊಂಡು ಹೋಗಿದ್ದೆ. ಸಿನಿಮಾ ನೋಡಿ ಆಚೆ ಬರುವಾಗ ನನ್ನ ಹೆಂಡತಿ ಯಾಕೋ ಮಂಕಾಗಿಲ್ಲ. ಏನೇ ಸಿನಿಮಾ ಇಷ್ಟ ಆಗಿಲ್ವಾ ಅಂದರೆ ಹ್ಞೂ ಇಲ್ಲ ಸುಮ್ಮನೆ ನಡ್ಕೊಂಡು ಬಂದ್ಲು. ಏನಾಯ್ತು ಇವಳಿಗೆ ಅಂತ ಬೈಕ್ ತಂದರೆ ಆಗಲೂ ಸುಮ್ಮನೆ ಹತ್ತು ಕೂತ್ಲು. ರಾತ್ರಿ ವಾಪಸ್ ಬರ್ತಾ ನಡರಾತ್ರಿಲಿ ಏಕಾಏಕಿಯಾಗಿ ಭಾಲೋ ಚೀಲೋ ಅಂತೇನೋ ಅಂದ್ಲು. ನನಗೆ ಗೊತ್ತಾಗ್ಲಿಲ್ಲ. ಅಂದೆ. ಸಿನಿಮಾ ಚೆನ್ನಾಗಿತ್ತು ಅಂದೆ ಅಂದ್ಲು. ನನಗೆ ಹಾಗೆ ಕೇಳಿಸಿರ್ಲಿಲ್ಲ. ಏನೋ ಬೇರೆ ಅಂದಿಯಲ್ಲೇ ಅಂದರೆ ಬಂಗಾಳಿಯಲ್ಲಿ ಹೇಳಿದೆ ಅಂದ್ಬಿಡ್ಬೇಕಾ ಸಾರ್ ಎಂದವನು ಮತ್ತೆ ಮಾತು ನಿಲ್ಲಿಸಿದ. ಅವನ ಮಾತಿಗೆ ಏನನ್ಬೇಕು ಗೊತ್ತಾಗದವನಂತೆ ಸುಮ್ಮನೆ ಕಾರು ಚಲಾಯಿಸ್ತಿದ್ದ ಸುಕುಮಾರ್. ನನ್ನ ಹೆಂಡತಿಗೆ ಬಂಗಾಳಿ ಎಲ್ಲಿಂದ ಬರಬೇಕು ಸಾರ್? ಆಕೆ ಉತ್ತರ ಕರ್ನಾಟಕದ ಹೆಣ್ಮಗಳು. ಕನ್ನಡ ಬಿಟ್ಟರು ಮತ್ತೊಂದು ಭಾಷೆ ಬರಲ್ಲ. ನಮ್ಮನೆ ಟಿವಿಯಲ್ಲಿ ಬಂಗಾಳಿ ಚಾನೆಲ್ಗಳು ಸಹ ಬರಲ್ಲ. ಯಾಕೋ ಸಣ್ಣಗೆ ಭಯವಾಗಿತ್ತು. ಅದಕ್ಕಿಂತ ವಿಚಿತ್ರ ಏನು ಗೊತ್ತಾ? ಮನೆಗೆ ಬಂದಮೇಲೆ ಬಂಗಾಳಿ ಮಾತಿನ ಬಗ್ಗೆ ಕೇಳಿದ್ರೆ ಯಾವ ಬಂಗಾಳಿ ರೀ ಅಂದ್ಬಿಟ್ಲು ಸರ್ ನನ್ನ ಹೆಂಡತಿ ಎಂದವನು ನಿಧಾನಕ್ಕೆ ಒಮ್ಮೆ ಕಾರಿನ ಸೀಟಿಗೆ ಹಾತ್ಕೊಂಡ. ಹನಿಯುತ್ತಿದ್ದ ಮಳೆ ಮತ್ತೆ ಜೋರಾಗತೊಡಗಿತು. ಮತ್ತೆ ಕಾರಿನ ಗಾಜಿನ ಮೇಲೆ ವೈಪರ್ಗಳು ಆಡತೊಡಗಿದ್ವು. ಏನೋ ಕೋಇನ್ಸಿಡೆನ್ಸು, ಇನ್ನೇನೋ ಸಹಜ. ಹೀಗೆ ನಾನು ಲಾಜಿಕ್ ಇಟ್ಟು ಯೋಚಿಸ್ತಾ ಹೋದರೂ ಮನೆಯಲ್ಲಿ ಚಿತ್ರ ವಿಚಿತ್ರ ಘಟನೆಗಳಾಗ್ತಾನೆ ಬಂದವು. ಅನ್ನ ರೊಟ್ಟಿ ಪಲ್ಯ ಈಗ ಅಡುಗೆ ಮಾಡ್ತಿದ್ದ ಹೆಂಡತಿ ಏಕಾಏಕಿ ಅಡುಗೆನೇ ಬೇರೆ ಥರ ಮಾಡೋಕ್ಕೆ ಶುರು ಮಾಡಿದ್ಲು. ಆಲೂಗಡ್ಡೆ ಪಲ್ಯ ಮಾಡಿ ಅದಕ್ಕೆ ನೀರಾಮಿಷ್ ಆಲೂ ದಮ್ ಅಂದ್ಲು. ಬೇಳೆ ಸಾರಿನದಂಥದ್ದೇನೋ ಮಾಡಿ ಛೋಲಾರ್ ದಾಲ್ ಅಂತ ಹೇಳಿದ್ಲು. ನನಗೆ ನಿಜಕ್ಕೂ ಭಯ ಆಗೋಕ್ಕೆ ಶುರು ಆಗಿತ್ತು. ಏನಾಗ್ತಿದೆ ಅಂತ ಗೊತ್ತಾಗದೆ ಹೋದರೂ ಏನೋ ಆಗ್ತಿದೆ ಅನ್ನೋದು ಅರ್ಥ ಆಗ್ತಿತ್ತು. ಕೇಳಿದ್ರೆ ಅದಕ್ಕೆಲ್ಲ ಸರಿಯಾಗಿ ಉತ್ತರ ಸಹ ಕೊಡ್ತಾ ಇರಲಿಲ್ಲ ಅವಳು. ನನಗೆ ಯಾಕೋ ಜೋರು ಧ್ವನಿಯಲ್ಲಿ ಕೇಳೋ ಧೈರ್ಯ ಆಗ್ತಾ ಇರಲಿಲ್ಲ. ನನಗೆ ಅಡುಗೆಗಳು ಸೇರ್ತಾನೂ ಇರಲಿಲ್ಲ. ಆದರೆ ಒಂದಿನ ಮಾತ್ರ ನನಗೆ ಕೋಪ ಬಂತು. ಮನೆಗೆ ಬರುವಷ್ಟರಲ್ಲಿ ಅವಳು ಮೀನಿನ ಸಾರು ಮಾಡಿಬಿಟ್ಟಿದ್ಲು. ಕೋಪದಲ್ಲಿ ಇದೇನೆ ಅಂದರೆ ಮಾಚೇರ್ ಝೋಲ್ ಅಂತೇನೋ ಅಂದ್ಲು. ಎಂದವನ ಮಾತು ಮುಗಿಸುವಷ್ಟರಲ್ಲಿ ಇರಲಿ ಬಿಡಿ, ಅಡುಗೆನೇ ತಾನೆ, ಬೇರೆ ಬೇರೆ ಥರ ಅಡುಗೆ ಮಾಡಬೇಕು ಅನಿಸಿರ್ಬೇಕು ನಿಮ್ಮ ಆಕೆಗೆ. ಏನಾಯ್ತೀಗ ಮೀನು ಸಾರು ಮಾಡಿದ್ರೆ ಎಂದು ಕೇಳಿದ್ದ ಸುಕುಮಾರ್. ನಾವು ವೆಜಿಟೇರಿಯನ್ಸು ಸಾರ್. ನನ್ನ ಹೆಂಡತಿಗೆ ಮೀನು ಮಾಂಸ ಆಗಿರಲಿ, ಮೊಟ್ಟೆ ಕಂಡ್ರೆ ವಾಕರ್ಕೆ ಎಂದುಬಿಟ್ಟ ರವಿರಾಜ್. ಒಮ್ಮೆ ಹುಬ್ಬೇರಿಸಿದ್ದ ಸುಕುಮಾರ್. ಮಳೆಯ ತೀವ್ರತೆ ಹೆಚ್ಚಾಗಿತ್ತು. ಹೆಂಡತಿ ಕಪಾಳಕ್ಕೆ ಒಂದು ಬಿಗಿದೆ ಸಾರ್. ಜೋರಾಗಿ ಅಳೋಕೆ ಶುರು ಮಾಡಿದ್ಲಾಕೆ. ದೊಡ್ಡ ಗಲಾಟೆ ಮನೇಲಿ. ಪಕ್ಕದ ಮನೆಯವ್ರು ಗಾಬರಿಲಿ ಓಡ್ ಬಂದರು. ನಾನು ಅವರಿಗೂ ಮೀನಿನ ಸಾರು ತೋರ್ಸಕ್ಕೆ ಹೋದ್ರೆ ಎಂದವನು ಅರೆಕ್ಷಣ ಸುಮ್ಮನಾಗಿ, ಅಲ್ಲಿ ಮೀನಿನ ಸಾರೇ ಇರಲಿಲ್ಲ ಸರ್, ಅಲ್ಲಿದ್ದು ಟೊಮ್ಯಾಟೊ ರಸಂ ಎಂದ ರವಿರಾಜ್. ಎನ್ನುವ ಅಚ್ಚರಿಯ ಧ್ವನಿ ಸುಕುಮಾರನದ್ದು. ಹೌದು ಸಾರ್, ನನಗೆ ನಂಬೋಕ್ಕೆ ಸಾಧ್ಯನೇ ಆಗಲಿಲ್ಲ. ಪಕ್ಕದ ಮನೆಯವರಿಗೆ ಮೀನು ಸಾರು ಅಂತ ಹೇಳಿದ್ದೀನಿ. ಅವರು ನನ್ನನ್ನೇ ದೂರ ನೋಡ್ತಿದ್ರು. ಅವಮಾನ ಆಗೋಯ್ತು ಸರ್. ಏನೇನೋ ಸಬೂಬ್ ಹೇಳಿ ಅವರನ್ನು ಕಳಿಸ್ದೆ. ಏನಾಗಿದೆ ನಿಮಗೆ ಅಂತ ಹೆಂಡತಿ ಅಳ್ತಾನೆ ಇದ್ಲು. ಎಂದವನ ಮುಖದ ಮೇಲೆ ಚೂರೇ ಚೂರು ತೆರೆದಿದ್ದ ಕಿಟಕಿಯಿಂದ ನೀರಿನ ಹನಿಗಳು ಬಿದ್ವೇನೋ. ಒಮ್ಮೆ ಮುಖ ಒರೆಸ್ಕೊಂಡಿದ್ದ. ಆ ದಿನ ಪೂರ್ತಿ ನನಗೆ ಹೆಂಡತಿ ಮುಖ ನೋಡೋಕ್ಕೆ ಅವಮಾನ ಸರ್. ರಾತ್ರಿ ಮಲಗೋ ಹೊತ್ತಲ್ಲಿ ಬ್ರಹ್ಮಾದಿತ್ಯನಿಗೆ ಮೀನು ಸಾರು ಇಷ್ಟ ಅಂತ ಯಾರೋ ಹೇಳಿದ ನೆನಪಾಗಿತ್ತು. ಸಖತ್ ಗಾಬರಿ ಆಗಿತ್ತು ಸರ್. ನನ್ನ ನಾಸ್ತಿಕತೆ ಎಲ್ಲ ಸತ್ತೋಗಿತ್ತು.
ಅನುಭವದ ಎದುರು ಯಾವ ನಾಸ್ತಿಕತೆ ಸರ್. ಹಿಂದೊಮ್ಮೆ ಪರಿಚಯದವರೊಬ್ಬರು ಹೀಗೆ ಭೂತ ಚೇಷ್ಟೆ ಆದಾಗ ಪಕ್ಕದೂರಿಂದ ರಾಮಶಾಸ್ತ್ರಿಗಳನ್ನ ಕರೆಸಿದ್ ನೆನಪಾಯ್ತು. ಬೆಳಗ್ಗೆದ್ದು ಮೊದಲು ಅವ್ರಿಗೆ ಫೋನ್ ಮಾಡಿಬಿಡ್ಬೇಕು ಅಂತ ಮಲಗಿದೆ. ತಡರಾತ್ರಿಲಿ ಹೆಂಡತಿ ಎಬ್ಸಿ, ಯಾಕ್ರಿ ಏನೇನೋ ಬಡಬಡಿಸ್ತಿದ್ದೀರಿ ಹಿಂದಿಯಲ್ಲಿ ಅಂದ್ಲು. ಅವಳ ಮುಖದಲ್ಲಿ ಗಾಬರಿ. ನಾನು ಯಾಕೆ ಹಿಂದಿಲಿ ಬಡಬಡಿಸ್ಲಿ, ನಿನಗೇನೋ ಭ್ರಮೆ, ಸುಮ್ಮನೆ ಮಲ್ಕೋ ಅಂದೆ. ನಾನು ಮಲಗಿದೆ ಎನ್ನುತ್ತಾ ಆಯಾಸವಾದವನಂತೆ ಕೂತು ಸೀಟಿಗೆ ಹೊರಗಿದ್ದಾರೆ ಯುವರಾಜ್. ಅದ್ಯಾಕೋ ಕಾರು ಮಂದಗತಿಯಲ್ಲಿ ಸಾಗ್ತಾ ಇದೆ ಅಂತ ಅನಿಸ್ತು ಅವನಿಗೆ. ಅಷ್ಟರಲ್ಲಿ ಇನ್ನೊಂದು 15 ನಿಮಿಷದಲ್ಲಿ ಬಂಡಿಕೋಣ ಕ್ರಾಸ್ ಬಂದ್ಬಿಡುತ್ತೆ ಸರ್. ನಿಮ್ಮ ಕತೆ ಅಷ್ಟರಲ್ಲಿ ಮುಗಿಯುತ್ತೋ ಇಲ್ವೋ ಗೊತ್ತಿಲ್ಲ. ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ. ಅದಕ್ಕಂತಲೇ ನಿಧಾನಕ್ಕೆ ಓಡಿಸ್ತಾ ಇದ್ದೀನಿ ಕಾರು. ಕತೆ ಕೇಳಬೇಕಲ್ಲ ಎನ್ನುತ್ತಾ ಮುಗುಳ್ನಕ್ಕ ಸುಕುಮಾರ್. ಕತೆ ಎಲ್ಲ ಸರ್ ಇದು ನನ್ನ ವ್ಯಥೆ. ಮರುದಿನ ನಾನು ಶಾಸ್ತ್ರಿಗಳಿಗೆ ಫೋನ್ ಮಾಡಿ ಎಲ್ಲ ವಿವರಿಸಿದೆ. ಅವ್ರು ನನ್ನ ಅಹಂಕಾರಕ್ಕೆ ನನ್ನನ್ನೇ ಬೈದರು. ದೈವಗಳು ಏನು ಬೇಕಾದರೂ ಸಹಿಸ್ಕೊಳ್ತವೆ, ಅವಮಾನವನ್ನಲ್ಲ. ನಾನು ಸದ್ಯಕ್ಕೆ ಊರಲ್ಲಿಲ್ಲ. ನಾಡಿದ್ದು ಮಂಗಳವಾರ ಬನ್ನಿ ನಮ್ಮ ಮನೆಗೆ, ಸಿಗೋಣ, ಪರಿಹಾರ ಹುಡ್ಕೋಣ. ಆದ್ರೆ ಅಲ್ಲಿವರೆಗೂ ಹುಷಾರು. ದೈವಗಳು ಹೇಗೆ ಬೇಕಾದರೂ ಆಟ ಆಡ್ತವೆ. ಎಲ್ಲವೂ ಗೊತ್ತಿದ್ದು ಏನು ಗೊತ್ತಿಲ್ದಂಗೆ, ಎಲ್ಲವೂ ಸರಿ ಇರುವಂಗೆ, ಎಲ್ಲವೂ ನಾಶವಾಗುವಾಗೆ ಆಟ ಆಡೋದ್ರಲ್ಲಿ ಅವು ನಿಸ್ಸೀಮ ಅನ್ನೋದು ನೆನಪಿರ್ಲಿ ಎಂದವರು ಫೋನ್ ಇಟ್ಟಿದ್ರು. ನಾನು ಮಂಗಳವಾರ ಆಗೋದೇ ಕಾಯ್ತಿದ್ದೆ. ಆದ್ರೆ ಆ ಮಂಗಳವಾರ ಬರಲೇ ಇಲ್ಲ. ಅಂದು ಮಾತು ನಿಲ್ಲಿಸಿದವನೇ ಮತ್ತೊಮ್ಮೆ ನಿಟ್ಟುಸಿರಾದ. ಈ ಬಾರಿ ಸುಕುಮಾರ್ ಪ್ರಶ್ನಿಸಲಿಲ್ಲವಾದರೂ ಮುಂದೇನಾಯ್ತು ಅನ್ನೋ ಪ್ರಶ್ನೆ ಅವನ ಕಣ್ಗಳಲ್ಲಿತ್ತು. ಅದೇ ದಿನ ರಾತ್ರಿ ನಾನು ಮಲಗಿದ್ದೆ ಸರ್. ಮತ್ತೆ ಹೆಂಡತಿ ಎಬ್ಸಿ, ಏನು ಬಡಬಡಾಯಿಸ್ತಿದ್ದೀರಾ ಅಂದ್ಲು. ನಾನೇನೋ ಹೇಳುವಷ್ಟರಲ್ಲಿ ನನ್ನ ಧ್ವನಿ ರೆಕಾರ್ಡ್ ಮಾಡಿಬಿಟ್ಟಿದ್ಲು. ಕೇಳಿದ್ರೆ ಅದು ಹಿಂದಿಯಲ್ಲ ಸರ್, ಬಂಗಾಳಿ. ಅಂಜು ನಡುಗ್ ಹೋದೆ. ಸ್ಪಷ್ಟವಾದ ಬಂಗಾಳಿಯಲ್ಲಿ ಏನೋ ಹೇಳ್ತಿದ್ದೀನಿ 2-3 ಸಾಲು. ತಕ್ಷಣಕ್ಕೆ ಗೂಗಲ್ನ ನಾವು ಮಾತಿನ ಅರ್ಥ ಹುಡುಕಿದ್ರೆ ಮೈ ಜುಮ್ಮಂತು ಸರ್ ಎಂದವನ ಧ್ವನಿ ನಡುತ್ತಾ ಇತ್ತು. ಬಂಗಾಳಿ ಭಾಷೆಯಲ್ಲಿ ನಿನ್ನ ಕರ್ಮಗಳ ಫಲ ನೀನು ಇಲ್ಲೇ ಅನುಭವಿಸ್ಬೇಕು ಅಂತ ಅಂದಿದ್ದೆ ನಾನು. ಕೈಯೆಲ್ಲ ನಡ್ಕ ನನಗೆ. ನಾಡಿದ್ದು ಅಂತ ಶಾಸ್ತ್ರಿಗಳ ಬಾಯಿ ಮಾತಿಗೆ ಹೇಳಿದ್ರು. ನಾನು ಶಾಸ್ತ್ರಿಗಳಿಗೆ ಫೋನ್ ಮಾಡಿದ್ದು ಗುರುವಾರ. ಅವರು ವಾಪಸ್ ಆಗೋದಕ್ಕೆ ಇನ್ನೂ 2 ದಿನ ಬಾಕಿ ಇತ್ತು. ಅವ್ರು ಬೇಗ ವಾಪಸ್ ಆದರೆ ಸಾಕಾಗಿತ್ತು ನನಗೆ. ಹಾಗಂದ್ಕೊಂಡು ಬೆಳಗ್ಗೆ ಎದ್ದರೆ ಹೊಸದೊಂದು ಸಮಸ್ಯೆ ಶುರುವಾಗಿತ್ತು ಎಂದವನು ಕ್ಷಣಕಾಲ ಸುಮ್ಮನಾದ. ಏನಾಯ್ತು ಮತ್ತೆ ಎನ್ನುವುದು ಸುಕುಮಾರನ ಪ್ರಶ್ನೆ. ಉಚ್ಚೆ ವಾಸನೆ ಸಾರ್, ಎಲ್ಲದರಲ್ಲೂ ಉಚ್ಚೆ ವಾಸನೆ. ಮನೆ ತುಂಬ ವಾಸನೆ. ಅಡುಗೆ ಮನೆಯಲ್ಲಿ, ಹಾಲಲ್ಲಿ, ಬೆಡ್ರೂಮಲ್ಲಿ, ಎಲ್ಲ ಕಡೆ. ಆದರೆ ನನಗೆ ಮಾತ್ರ ಮೊದಲು ಸಹಿಸ್ಕೊಂಡೆ. ಆದರೆ ಬರ್ತಾ ಬರ್ತಾ ಅಸಾಧ್ಯ ಅನ್ಸೋದಕ್ಕೆ ಶುರು ಆಯಿತು. ಹುಚ್ಚಿ ಹಿಡಿದಂಥ ಭಾವ. ಹೆಂಡತಿ ತಿಂಡಿ ಕೊಟ್ರೆ ಅದರಲ್ಲೂ ಅದೇ ಕೆಟ್ಟ ಗಂಧ. 2 ದಿನ ಸಾಕಾಗಿ ಡಾಕ್ಟರ್ ಹತ್ರ ಹೋದೆ. ತುಂಬ ಹೊತ್ತು ಮಾತನಾಡಿದವರು, ಇದೊಂದು ಮಾನಸಿಕ ಸಮಸ್ಯೆ, ಬಹುಶಃ ಕೆಲಸದ ಒತ್ತಡಕ್ಕೆ ನಿಮಗೆ ಹೀಗಾಗಿರ್ಬೋದು ಅಂತ ಮಾತ್ರೆ ಕೊಟ್ಟರು. ಮಾತ್ರೆ ತಗೊಂಡೆ. ಆದರೆ ಆ ವಾಸನೆ ಮಾತ್ರ ನನ್ನನ್ನು ಬಿಡಲಿಲ್ಲ. ಅತ್ಯಂತ ಕೆಟ್ಟ ದುರ್ವಾಸನೆ ಸರದು. ಎಲ್ಲ ಕಡೆ ಬೆನ್ನಟ್ಟು ಬಂದ ಹಾಗೆ. ಎಷ್ಟು ಆವರಿಸ್ಕೊಂಡಿತ್ತು ಅಂದರೆ ನನಗೆ ಶಾಸ್ತ್ರಿಗಳಿಗೆ ಫೋನ್ ಮಾಡೋದಾಗಲಿ, ಅವ್ರನ್ನ ಭೇಟಿ ಆಗೋದಾಗಲಿ ಯಾವುದು ನೆನಪಿರಲಿಲ್ಲ. ಕೆಟ್ಟ ವಾಸನೆ ಇದ್ರೆ ಬಿಡುಗಡೆ ಆದರೆ ಸಾಕು ಅನ್ನೋ ರೀತಿ ಆಗೋಯ್ತು ಸರ್. ಎಲ್ಲರ ಮೇಲೆ ರೇಗಾಡ್ತಿದ್ದೆ, ಕೂಗಾಡ್ತಿದ್ದೆ. ಆಫೀಸ್ಗೆ ಹೋದರೆ ಕೆಲಸ ಮಾಡೋಕ್ಕೂ ಮನಸ್ಸಿಲ್ಲ. ಹೇಗೋ ಕೆಲಸ ಮಾಡಿ ಮನೆಗೆ ಬಂದರೆ ಊಟ ತಿಂಡಿ ಕೂತ್ರೆ ಆಕರಕ್ಕೆ ದೇಹ ಸಣ್ಣಗಾಗೋಯ್ತು. ಡಾಕ್ಟ್ರು ದೊಡ್ಡ ಊರಿನ ಡಾಕ್ಟ್ರಿಗೆ ತೋರಿಸೋಕೆ ಹೇಳಿದರು. ಆಫೀಸಲ್ಲಿ ಪದೇ ಪದೇ ಕೆಲಸದ ಮೇಲೆ ಗಮನ ಇಲ್ಲ ಅಂತ ಬೈಗಳ. ಮನೆಗೆ ಬಂದರೆ ಹೆಂಡತಿ ಮುಖದಲ್ಲಿ ಭಯ, ಆತಂಕ, ಕಾಳಜಿ. ಇದೆಲ್ಲದರ ನಡುವೆ ದೊಡ್ಡ ಅನಾಹುತ ಮಾಡಿಬಿಟ್ಟೆ ಸರ್ ಎಂದು ಮಾತು ನಿಲ್ಲಿಸಿದವನ ಮುಖದಲ್ಲಿ ಪಶ್ಚಾತ್ತಾಪದ ಭಾವ. ಅವತ್ತೊಂದಿನ ಸಂಜೆ ಆಫೀಸಲ್ಲಿ ಮೀಟಿಂಗು. ಬಾಸ್ ಅದೇನೋ ಪ್ರೆಸೆಂಟೇಷನ್ ಕೊಡ್ತಿದ್ದಾರೆ, ಏನೇನೋ ಹೇಳ್ತಿದ್ದಾರೆ. ನನಗೆ ಅರ್ಥವೇ ಆಗ್ತಿಲ್ಲ. ಇಡೀ ಕೋಣೆಲಿ ಅದೇ ಕೆಟ್ಟ ವಾಸನೆ. ಮುಖ ಸಿಂಡ್ರಿಸ್ಕೊಂಡು ಕೂತಿದ್ದೆ. ಅಷ್ಟರಲ್ಲಿ ನಮ್ಮ ಆಫೀಸ್ ಬಾಯ್ ಟೀ ತಂದಿಟ್ಟ.
ಅದು ಯಾಕೆ ಅದನ್ನು ಎತ್ಕೊಂಡೋ ಗೊತ್ತಿಲ್ಲ, ರಪ್ಪಂತ ಮುಖಕ್ಕೆ ಅತಿಯಾಗಿ ಆವರಿಸ್ಕೊಂಡ್ಬಿಡ್ತು ಅದೇ ವಾಸನೆ. ಒಳಗೆ ಅದುಮಿಟ್ಟುಕೊಂಡಿದ್ದ ಕೋಪ ಆಚೆ ಬಂದ್ಬಿಡ್ತೇನೋ. ಟೀ ಗ್ಲಾಸ್ ಎತ್ತು ಆಫೀಸ್ ಹುಡುಗನ ಮುಖಕ್ಕೆ ಎಸ್ದೆ. ಬೋಳಿ ಮಗನ, ಏನು ಎಲ್ಲರೂ ಸೇರ್ಕೊಂಡು ಆಟ ಆಡ್ತಿದ್ದೀರಾ ಅಂದೆ. ಎಲ್ಲರೂ ಗಾಬರಿಲಿ ನನ್ನನ್ನು ನೋಡ್ತಾ ಇರುವಾಗಲೇ ಅಲ್ಲಿಂದ ಎದ್ದು ಮನೆಗೆ ನಡೆದ್ಬಿಟ್ಟೆ. ಅದರ ಅವತ್ತಿನ ಕತೆ ಅಷ್ಟಕ್ಕೆ ಮುಗ್ದಿರ್ಲಿಲ್ಲ ನೋಡಿ ಎನ್ನುವಷ್ಟರಲ್ಲಿ ದೂರದಲ್ಲಿ ಸಣ್ಣ ಬೆಳಕೊಂದು ಕಂಡಿತ್ತು. ಮನೆಗೆ ಬರುವಷ್ಟರಲ್ಲಿ ಸಂಜೆಗತ್ಲು. ಬಾಗ್ಲಾಗಿತ್ತು. ಒಳಗೆ ನನ್ನ ಹೆಂಡತಿ ಕಿಲ ಕಿಲ ನಗ್ತಿದ್ದಾಳೆ. ಬಾಗಿಲು ತಟ್ಟಬೇಕು ಅನ್ನೋಷ್ಟರಲ್ಲಿ ಗಂಡಸಿನ ಧ್ವನಿ. ಏನೋ ಅನುಮಾನ ನನಗೆ. ಕಿಟಕಿ ಕಿಂಡಿಂದ ನೋಡಿದೆ. ಯಾರೋ ಗಂಡಸು, ತಲೆ ಮೇಲೆ ಕಿರೀಟ ಧರಿಸಿರೋ ಗಂಡಸು. ಒಂದ್ಸಲ ನನ್ನ ಕಣ್ಣಿನ ಮೇಲೆ ನನಗೆ ನಂಬಿಕೆ ಬರಲಿಲ್ಲ ಸರ್. ಕಣ್ಣು ಮುಚ್ಕೊಂಡು ನೋಡಿದೆ. ಯಾರೋ ರಾಜನಾಗಿ ಬಟ್ಟೆ ಹಾಕಿರೋ ಗಂಡಸು ನನ್ನ ಹೆಂಡತಿನ ತಬ್ಕೊಂಡಿದ್ದ. ಸರ್ರ ಅಂತ ಕೋಪ ನೆತ್ತಿಗೆ ಇರಿತು. ಬಾಗಿಲಿಗೊಮ್ಮೆ ಝಾಡ್ಸು ಒದ್ದೆ. ಸರಸರ ಒಳಗೆ ಹೋಗ್ರೆ ಅಲ್ಲಿ ಯಾರೂ ಇಲ್ಲ. ಹೆಂಡತಿ ಜುಟ್ಟು ಹಿಡ್ದೆ ಯಾರದು ಹೇಳು ಅಂತ ಎಳೆದಾಡಿದ್ರೆ ಅವಳದು ಬೊಬ್ಬೆ ಬೊಬ್ಬೆ. ಅದೇನಾಗಿತ್ತು ನನಗೆ ಗೊತ್ತಿಲ್ಲ. ಸಹಿಸಲಾಗದ ಕೋಪ ನನಗೆ. ಅಲ್ಲೇ ಪಕ್ಕದಲ್ಲಿದ್ದ ಸಣ್ಣ ಚೂರಿಂದ ಅವಳಿಗೆ ಚುಚ್ಚಿದೆ. ಅದು ಅವಳು ತೋಳಿ ಚುಚ್ಕೊಂಡು ಜೋರಾಗಿ ಚೀರಿದ್ಲು ಅವಳು. ಅಕ್ಕಪಕ್ಕದ ಮನೆಯವರೆಲ್ಲ ಓಡಾಡ್ ಬಂದ್ರು. ಅವರಲ್ಲೊಬ್ಬ, ಏನಾಗಿದೆ ರವಿ ನಿನಗೆ, ಹುಚ್ಚಿಡ್ದವ್ರ ಥರ ಆಡ್ತಿದ್ದೀರಲ್ಲ ಅಂದ. ನೋಡಿ, ನನಗೆ ಸಹಿಸೋಕೆ ಆಗಲಿಲ್ಲ. ಚೂರು ಹಿಡಿದು ಅವನನ್ನೇ ಚುಚ್ಚೋಕೋದೆ. ಹಿಡಿದಿಡಲಾಗದ ಕೋಪಕ್ಕೆ 3-4 ಜನಕ್ಕೆ ಚುಚ್ಚೋಕೋದೆ ಸರ್. ಎಲ್ಲರೂ ಸೇರಿ ನನ್ನನ್ನು ಕಟ್ ಹಾಕಿದ್ರು. ಆಮೇಲೆ ಏನೇನೋ ಆಗಿ ನನ್ನ ಹೆಂಡತಿ ಮನೆಯವರೆಲ್ಲ ಬಂದು ಸುಬ್ಬಳ್ಳಿಲಿರೋ ಹುಚ್ಚಾಸ್ಪತ್ರೆಗೆ ಸೇರಿಸ್ಬಿಟ್ರು ಸರ್ ಎಂದವನು ಮಾತು ನಿಲ್ಲಿಸಿದ ರವಿರಾಜ್. ಕಾರಿಗೆ ಗಕ್ಕನೆ ಬ್ರೇಕ್ ಬಿದ್ದಿತ್ತು. ಅವನತ್ತ ತಿರುಗಿ ನೋಡಿದ್ದ ಸುಕುಮಾರ್. ಆದರೆ ಸುಕುಮಾರ್ನತ್ತ ನೋಡಲಿಲ್ಲ ರವಿರಾಜ್. ಹೌದು, ನಾನೀಗ ಹುಚ್ಚಾಸ್ಪತ್ರೆಯಿಂದಲೇ ತಪ್ಪಿಸ್ಕೊಂಡು ಬಂದಿದ್ದೀನಿ. 2 ವರ್ಷಗಳಿಂದ ಇಂಥದ್ದೊಂದು ಅವಕಾಶಕ್ಕಾಗಿ ಕಾಯ್ತಾ ಇದ್ದೆ. ಇವತ್ತು ಸಿಕ್ತು. ಜೋರು ಮಳೆಯಲ್ಲಿ ರೇನ್ಕೋಟ್ ಧರಿಸಿ ಬಂದ ಡಾಕ್ಟರ್ ಕಣ್ತಪ್ಪಿಸಿ ಗೋಡೆಗೆ ನೇತು ಹಾಕಿದ್ದ ಅವರ ರೇನ್ಕೋಟ್ ಹಾಕ್ಕೊಂಡು ತಪ್ಪಿಸ್ಕೊಂಡು ಬರೋಕೆ ಅದೆಷ್ಟು ಕಷ್ಟಪಟ್ಟೆ ಗೊತ್ತಾ ನಾನು. ನಿಮಗೆ ಗೊತ್ತಾಗಲ್ಲ. ನನ್ನ ಕತೆ ಹೇಳುವಾಗಲೇ ನನ್ನ ಹುಚ್ಚ ಅಂತಲೇ ನೀವು ನಿರ್ಧಾರ ಕೂಡ ಮಾಡಿರ್ತೀರಿ ಅಂತ ನನಗೆ ಗೊತ್ತು. ನಾನು ಹುಚ್ಚ ಅಲ್ಲ ಅಂತ ನನಗೆ ಗೊತ್ತು. ಆ ಹುಚ್ಚಾಸ್ಪತ್ರೆಯಲ್ಲಿ ನಾನು ಸಿಕ್ಕ ಹಾಕೊಳ್ಳೋಕೆ ಬ್ರಹ್ಮಾದಿತ್ಯನೇ ಕಾರಣ ಅಂತಲೂ ನನಗೆ ಗೊತ್ತು. ನಾನೀಗ ಶಾಸ್ತ್ರಿಗಳ ಮನೆಗೆ ಹೋಗಲೇಬೇಕು. ಅಲ್ಲಿವರೆಗೂ ಬಿಟ್ಬಿಡಿ ಸಾಕು. ನಾನು ನಿಮ್ಗೆ ಏನು ಮಾಡಲ್ಲ. ನಾನು ಯಾರಿಗೂ ಏನು ಮಾಡಲ್ಲ ಎಂದವನು ನಕ್ಕಿದ್ದ. ಆದರೆ ಸುಕುಮಾರನಿಗೆ ಅವನ ಮಾತುಗಳ ಮೇಲೆ ಗಮನ ಇದ್ದಂತಿರಲಿಲ್ಲ. ಕಾರು ನಿಧಾನಕ್ಕೆ ಹಿಂದಕ್ಕೆ ಚಲಿಸಲಾರಂಭಿಸಿತು. ಅವನ ಉದ್ದೇಶ ರವಿರಾಜ್ನಿಗೆ ಅರ್ಥ ಆಗಿತ್ತು. ಕಪ್ಪು ರೇನ್ಕೋಟ್ನ ಜೇಬಿನಿಂದ ಕತ್ರಿಯೊಂದನ್ನು ಹೊರತೆಗೆದ ಆತ ಸುಕುಮಾರನ ಮುಖಕ್ಕೆ ಹಿಡ್ದ. ನೀವಿಂಥದ್ದೇನೋ ಮಾಡ್ತೀರ ಅಂತ ಅನುಮಾನ ಇತ್ತು ನನಗೆ. ನನ್ನ ತಯಾರಿಯಲ್ಲಿ ನಾನು ಬಂದಿದ್ದೀನಿ ನೋಡಿ. ಕಾರನ್ನ ಬಂಡಿ ಕೋಣದತ್ತಲೇ ಡ್ರೈವ್ ಮಾಡಿ ಹಿಂದೆಲ್ಲ ಎನ್ನುತ್ತಾ ನಕ್ಕ ರವಿರಾಜ್. ಸಹಜವೆನ್ನಿಸದ ವಿಲಕ್ಷಣ ವಿಕ್ಷಿಪ್ತ ಮುಗುಳ್ನಗೋದು. ಹಾಗೆ ನಕ್ಕವನು ಮುಂದೆ ಹೋಗು ಎನ್ನುವಂತೆ ಎದುರಿಗೆ ನೋಡಿದ್ದ. ಆಗ ಮಾತನಾಡಿದ್ದ ಸುಕುಮಾರ್. ತುಮಾರ್ ಕೋರ್ಮೇರ್ ಪರಿಣತಿ ತುಮಕ್ಕೆ ಭೋಗ್ ಕೊಡ್ತೆ ಹೋಬೆ. ನಿನ್ನ ಕರ್ಮಗಳ ಫಲವನ್ನ ನೀನು ಅನುಭವಿಸಿಯೇ ತೀರಬೇಕು ಎನ್ನುವ ಮಾತುಗಳನ್ನ ಬಂಗಾಳಿಯಲ್ಲಿ ಕೇಳಿ ಸರ್ರನೆ ಸುಕುಮಾರನತ್ತ ತಿರುಗಿದ್ದ ರವಿರಾಜ್. ಅಲ್ಲಿ ಸುಕುಮಾರನಿರಲಿಲ್ಲ. ರಾಜಕುಮಾರನಂತೆ ಗೋಚರಿಸುತ್ತಿದ್ದ ಛಾಯೆಯೊಂದಿತ್ತು. ಏನಾಗುತ್ತಿದೆ ಎನ್ನುವುದು ಅರಿವಾಗುವಷ್ಟರಲ್ಲಿ ಛಾಯೆ ರವಿರಾಜನ ದೇಹವನ್ನ ಹೊಕ್ಕಿತ್ತು. ಮರುಕ್ಷಣವೇ ರವಿರಾಜ್ ಚಾಲಕನ ಸೀಟಿಗೆ ಬಂದು ಕೂತ. ಕಾರು ನಿಧಾನಕ್ಕೆ ಹುಚ್ಚಾಸ್ಪತ್ರೆಯ ದಾರಿಯಲ್ಲಿಯೇ ಚಲಿಸಲಾರಂಭಿಸಿತು. ಆಗಸದಿಂದ ರಭಸಕ್ಕೆ ಅಪ್ಪಳಿಸಿದ ಸಿಡಿಲ ಹೊಡೆತಕ್ಕೆ ರಸ್ತೆ ಪಕ್ಕದ ದೊಡ್ಡ ಮರವೊಂದು ಧಗ ಧಗನೆ ದಹಿಸಲಾರಂಭಿಸಿತು.